ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಿನ್ನೆ ದಿವಸ ನಾವು ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಎಂಬ ಪುರಂದಾಸರ ಪದ್ಯದ ಅರ್ಥ ವಿವರಣೆಯನ್ನು ಯಥಾಶಕ್ತಿ ಮಾಡಲು ಪ್ರಯತ್ನಿಸಿದ್ದೇನೆ. ನಿನ್ನೆ ಆ ಪದ್ಯದಲ್ಲಿ ನವವಿಧಾನವು ನೀನೆ ಆ ವಾಕ್ಯದವರೆಗೆ ವಿವರಣೆ ಮಾಡಲಾಗಿದೆ. ಇನ್ನು ಮುಂದಿನ ಪದ್ಯದ ಭಾಗದ ವಿವರಣೆ ಇವತ್ತಿಂದ ಮಾಡ್ತೇನೆ. ಭವರೋಗ ಹರ ನೀನೆ ಅಂತ ಹೇಳ್ತಾರೆ. ಭಗವಂತ ಭವರೋಗವನ್ನು ದೂರ ಮಾಡುವನಾಗಿದ್ದಾನೆ. ಭವ ಅಂದರೆ ಸಂಸಾರ, ಸಂಸಾರ ಅಂದರೆ ಸಂಸರತಿ ಅಂದರೆ ಮುಂದುವರಿಯುವಿಕೆ ಅಥವಾ ಹೋಗುತ್ತಾ ಇರೋದು ಎಂದು ಅರ್ಥವಾಗುತ್ತೆ. ಅನಾದಿ ಕಾಲದಲ್ಲಿ ದೇವರು ನಮ್ಮನ್ನು ಈ ಜಗತ್ತಿನಲ್ಲಿ ಹುಟ್ಟಿಸಿ ಇದು ಒಳ್ಳೆಯ ಕೆಲಸ ಅಥವಾ ಪುಣ್ಯದ ಕೆಲಸ, ಇದನ್ನು ಮಾಡಿದರೆ ನಿನಗೆ ಸುಖ ಸಿಕ್ಕುತ್ತದೆ, ಇದು ಕೆಟ್ಟ ಕೆಲಸಗಳು, ಇವುಗಳನ್ನು ಮಾಡಿದರೆ ನಿನಗೆ ದುಃಖ ಸಿಕ್ಕುತ್ತದೆ ಎಂದು ಹೇಳಿದ್ದ. ಅದರ ಜೊತೆಯಲ್ಲಿ ಅನೇಕ ಭೋಗ ವಸ್ತುಗಳನ್ನು, ಆಕರ್ಷಕ ವಸ್ತುಗಳನ್ನು ಸೃಷ್ಟಿ ಮಾಡಿ ಆ ವಸ್ತುಗಳನ್ನು ಭೋಗಿಸಲು ಯೋಗ್ಯವಾದ ಇಂದ್ರಿಯಗಳನ್ನು ಕೊಟ್ಟು ಅದರ ಜೊತೆಯಲ್ಲಿ ಸರಿ ತಪ್ಪು ಇವುಗಳನ್ನು ವಿಶ್ಲೇಷಿಸುವ ಮನ ಬುದ್ಧಿಗಳನ್ನು ಸಹ ಕೊಟ್ಟು ಅವನು ನಮ್ಮನ್ನು ಈ ಜಗತ್ತಿನ ಹೆದ್ದಾರಿಯಲ್ಲಿ ಬಿಟ್ಟಿದ್ದಾನೆ. ಈ ಹೈವೇಗೆ ಅನೇಕ ಸಬ್ವೆಗಳಿವೆ. ಜೀವಿಗಳು ಎಂದೆನಿಸಿಕೊಂಡಂತಹ ನಾವು ಈ ವಿಶಾಲವಾದ ನಗರವನ್ನು ನೋಡಿದೆವು. ಯಾರೂ ಇರಲಿಲ್ಲ. ನಾನೊಬ್ಬನೇ, ನಾನೇಕೆ ರಾಜನಾಗಬಾರದು ಎಂದು ಬಯಸಿದೆ. ಮುಂದೆ ಹೊರಟೆ. ನಾನು ಪ್ರವೇಶಿಸಿದ ನಗರವು 24 ವಸ್ತುಗಳಿಂದ ಮಾಡಲ್ಪಟ್ಟಿತ್ತು. ಈ ನಗರದಲ್ಲಿ 9 ಕ್ರೀಡಾಂಗಣಗಳಿದ್ದವು. ಆ ಕ್ರೀಡಾಂಗಣದಲ್ಲಿ ಪ್ರವೇಶಿಸಿದಾಗ ಏನೋ ಒಂದು ನೆಮ್ಮದಿ. ಆದರೆ ಸ್ವಲ್ಪ ಹೊತ್ತಿನ ನಂತರ ಬೇಸರ. ಅಲ್ಲಿಂದ ಕಿತ್ತುಕೊಂಡು ಮುಂದೆ ಹೋಗಬೇಕೆಂದರೆ ಆಗುವುದಿಲ್ಲ. ಆದರೂ ಪ್ರಯತ್ನ ಮಾಡಿ ಮುಂದೆ ಹೋಗಲು ಪ್ರಯತ್ನಿಸಿದಾಗ ಎದುರಿನಿಂದ ಒಬ್ಬ ಹೆಣ್ಣು ಮಗಳು ಬರುತ್ತಾಳೆ. ಅವಳ ಎದುರಿನಲ್ಲಿ 5 ಹೆಡೆಯ ನಾಗರಹಾವು ಇರುತ್ತದೆ. ಹಿಂಬದಿಯಲ್ಲಿ 11 ಜನ ಅಂಗರಕ್ಷಕರಿರ್ತಾರೆ. ಅವಳು ಬಹು ಸುಂದರಿ. ನಾನು ಅವಳನ್ನು ನೋಡಿ ಮದುವೆಯಾಗುತ್ತೀಯಾ ಎಂದು ಕೇಳಿದೆ. ಅವಳು ಒಪ್ಪಿಕೊಂಡಳು. ನಾನು ಮದುವೆಯಾದೆ. ಅಷ್ಟರಲ್ಲಿ ಸೇನಾಪತಿಗಳು ಬಂದು ಹೇಳಿದರು, ಆ ಶತ್ರುಗಳು ನಗರದ ಮೇಲೆ ಆಕ್ರಮಣ ಮಾಡಿದ್ದಾರೆ. ನಾನು ಆ ಶತ್ರುಗಳನ್ನು ಓಡಿಸಬೇಕೆಂದು ಹೋಗಿ ಅವಳನ್ನು ತಡೆಯಲು ಪ್ರಯತ್ನಿಸಿ ಬಂದೆ. ಮನೆಗೆ ಬಂದ ಮೇಲೆ ಗೊತ್ತಾಯಿತು, ನನ್ನ ಹೆಂಡತಿ ಕ್ರೋಧಾಗಾರದಲ್ಲಿದ್ದಾಳೆ. ಅವಳನ್ನು ಸಂತೈಸಲು ನಾನು ಅಂತಃಪುರದ ಒಳಗೆ ಹೋದೆ. ಏನು ಮಾಡಿದರೆ ಅವಳ ಸಿಟ್ಟು ಕಡಿಮೆ ಆಗಲಿಲ್ಲ. ಅವಳನ್ನು ಸಂತೈಸುತ್ತಲೇ 110 ಗಂಡು ಮಕ್ಕಳನ್ನು 11,000 ಹೆಣ್ಣು ಮಕ್ಕಳನ್ನು ಪಡೆದೆ. ಸೇನಾಪತಿ ಬಂದು ಹೇಳಿದ, ಶತ್ರುಗಳು ದಿನಾಗಲೂ ಒಂದೊಂದಾಗಿ ಕೋಟೆಯ ಗೋಡೆಯ ಕಲ್ಲುಗಳನ್ನು ಬೀಳಿಸ್ತಾ ಇದ್ದಾರೆ. ನಾನು ಕೇಳಿದೆ, ಅವರು ಎಷ್ಟು ಜನರಿದ್ದಾರೆ ಅಂತ. ಸೇನಾಪತಿ ಹೇಳಿದ, ಅವರು 350 ಜನ ಬಿಳಿ ಬಟ್ಟೆ ಹಾಕಿಕೊಂಡ ಪುರುಷರಿದ್ದಾರೆ.
365 ಜನ ಕಪ್ಪು ಬಟ್ಟೆ ಹಾಕಿಕೊಂಡಿರುವ ಹೆಣ್ಣು ಮಕ್ಕಳಿದ್ದಾರೆ. ನಮ್ಮ ಕೋಟೆ ಗೋಡೆಗೆ ಕೇವಲ 100 ಮಾತ್ರ ದೊಡ್ಡ ಕಲ್ಲುಗಳಿವೆ. ಅವುಗಳನ್ನು ಉಳಿಸದೆ ಹೋದರೆ ಎಲ್ಲ ಸರ್ವನಾಶವಾಗುತ್ತದೆ ಅಂತ ಹೇಳ್ತಾರೆ. ನಾನು ನಾಳೆ ನೋಡೋಣ, ನಾಡಿದ್ದು ನೋಡೋಣ ಎಂದು ನನ್ನ ಹೆಂಡತಿಯ ಆಕರ್ಷಣೆಯಲ್ಲಿ ಉಳಿದುಬಿಟ್ಟೆ. ಕೊನೆಗೆ ಎಲ್ಲ ಕಲ್ಲುಗಳನ್ನು ಬೀಳಿಸಿ ಆ ಸೈನಿಕರ ಯಜಮಾನತೆಯಾದ ಜರಾ ಎಂಬುವವಳು ನನ್ನನ್ನು ಕಟ್ಟಿಹಾಕ್ತಾಳೆ. ಅವಳ ಸ್ವಾಮಿಯಾದ ಮೃತ್ಯುದೇವತೆಯು ನನ್ನನ್ನು ಕಟ್ಟಿಕೊಂಡು ಹೊರಟೇ ಬಿಟ್ಟ. ಆಗ ನಾನು ನನ್ನ ಹೆಂಡತಿ ಮಕ್ಕಳನ್ನೇ ನೆನೆಸುತ್ತಾ ಮೃತ್ಯುದೇವತೆ ಹಿಂದೆ ಹೋದೆ. ಮೃತ್ಯುದೇವತೆ ತೆಗೆದುಕೊಂಡ ಹೋದ ಸ್ಥಳದಲ್ಲಿ ಸುಖ ಸುಪ್ಪತೆಗಳೂ ಇದ್ದವು, ಕಷ್ಟ ಕೋಟಲೆಗಳೂ ಇದ್ದವು. ಇಲ್ಲಿಂದ ಯಾವಾಗ ಪಾರಾದೇನು ಎಂದು ಬಯಸದೆ ಅನಿವಾರ್ಯವಾಗಿ ಅಲ್ಲಿಯೇ ಉಳಿದೆ. ಆದರೆ ಒಂದು ದಿನ ಯಾರೋ ದಬ್ಬಿ ನನ್ನನ್ನು ಕೆಳಗೆ ಹಾಕ್ತಾರೆ. ಆಕಾಶದಿಂದ ಕೆಳಗೆ ಬೀಳುವಾಗ ಎಲ್ಲಿ ತಲೆ ಬಡೆದು ಸಾಯುತ್ತೇನೋ ಎಂಬ ಭಯ. ಪುಣ್ಯಕ್ಕೆ ಒಂದು ಹೊಲದಲ್ಲಿ ಬಿದ್ದೆ. ಒಂದು ಬೀಜವು ನನ್ನನ್ನು ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡಿತು. ಅದರ ಮುಖಾಂತರ ಮೇಲೇರುತ್ತಾ ತೆನೆಯಲ್ಲಿಯೇ ಒಂದು ಕಾಳಾದೆ. ರಣರಣ ಬಿಸಿಲನ್ನು ಸಹ ಸಹಿಸಿದೆ. ರಪ ಹೊಡೆಯುವ ಮಳೆಯಲ್ಲಿ ತೊಯ್ದು ಬೆಂಡಾದೆ. ಅತಿಯಾದ ಚಳಿಯಲ್ಲಿ ಗಡಗಡ ನಡುಗುತ್ತಾ ಮುದುಡಿ ಹೋಗೋ ಸಮಯ ಕಳೆದೆ. ಒಂದು ದಿನ ನನ್ನಂತಹ ಅನೇಕ ಕಾಳುಗಳನ್ನು ತೆನೆಯಿಂದ ಬೇರ್ಪಡಿಸಿ ವಾಹನಗಳಲ್ಲಿ ಎಲ್ಲೋ ಕರೆದುಕೊಂಡು ಹೋದರು. ಒಂದು ಅಂಗಡಿಯ ಚೀಲದಲ್ಲಿ ಕೆಲವು ದಿನ ಬಿದ್ದುಕೊಂಡಿದ್ದೆ. ಒಮ್ಮೆ ಚೀಲ ಬಿಚ್ಚಿ ನನ್ನನ್ನು ಯಾರೋ ಮನೆಗೆ ಕರೆದುಕೊಂಡು ಹೋದರು. ಅಯ್ಯೋ, ಅನಂತರ ಅನುಭವಿಸಿದ ದುಃಖಗಳನ್ನು ಹೇಳುವುದು ಸಾಧ್ಯವಾಗ್ತಾ ಇದೆ. ಆದರೂ ಹೇಳ್ತೇನೆ. ನನ್ನನ್ನು ಕುಟ್ಟಿದರು, ಬೀಸಿದರು, ಹುರಿದರು, ಕರಿದರು, ಬೇಯಿಸಿದರು. ನನ್ನ ಶರೀರ ಹಣ್ಣಾಯಿತು. ಯಾವನೋ ಒಬ್ಬನು ನನ್ನನ್ನು ನುಂಗಿ ಹಾಕ್ತಾನೆ. ನನ್ನ ಶರೀರದಲ್ಲಿ ಅನೇಕ ರೂಪಾಂತರಗಳಾಗ್ತವೆ. ಒಮ್ಮೆ ಅಲ್ಲಿಂದ ಹೊರಟು ನಾನು ಇನ್ನೊಂದು ಮನೆಯಲ್ಲಿ ಬಂದಿದ್ದೆ. ಅಲ್ಲಿ ನನ್ನ ಸುತ್ತಲೂ ಹೊಸ ಆವರಣ ಬರಲು ಆರಂಭಿಸಿತು. ದಿನಕ್ಕೆ ಮೊದಲಿನಂತೆ 9 ದ್ವಾರಗಳ ನಗರದಲ್ಲಿ ಪುನಃ ನಾನಿದ್ದೆ. ಒಂದು ದಿನ ಆ ನಗರ ಸಮೇತನಾಗಿ ವಿಶಾಲವಾದ ಸ್ಥಳಕ್ಕೆ ಬಂದೆ. ಆದರೆ ನನ್ನ ಸುತ್ತಲೂ ನಗರ ನಿರ್ಮಾಣ ಮಾಡಲು 9 ತಿಂಗಳು ಹಿಡಿಯುತ್ತೆ. ಆಗ ಕೆಲವು ಸಲ ನನ್ನ ಮೈ ಮೇಲೆ ಖಾರವಾದ ಪದಾರ್ಥಗಳು ಬಂದು ಬೀಳ್ತಾ ಇತ್ತು. ಕೆಲವು ಸಲ ಸಿಹಿಯಾದ ಪದಾರ್ಥಗಳು, ಕೆಲವು ಸಲ ಕಹಿಯಾದ ಪದಾರ್ಥಗಳು, ಏನೇನೋ ಪದಾರ್ಥಗಳ ಮಧ್ಯದಲ್ಲಿ ಬೆಳೆದೆ. 7 ತಿಂಗಳು ಆದ ಮೇಲೆ ಎಲ್ಲ ಪೀಡೆಗಳ ಅನುಭವ ಆಗ್ತಾಯಿತ್ತು. ಇಲ್ಲಿ ಬರಲು ಕಾರಣವೂ ಏಕೆಂದು ಗೊತ್ತಾಯಿತು. ದುಃಖಪಟ್ಟೆ, ಪಶ್ಚಾತ್ತಾಪಪಟ್ಟೆ. ಆದರೆ ಅನುಭವಿಸದೆ ಬೇರೆ ದಾರಿಯೇ ಇರಲಿಲ್ಲ. 1-2 ಸಲ ದೇವರ ನೆನಪು ಬಂತು. ಆದರೆ ವಿಸ್ಮೃತಿಯೇ ಅತಿಯಾಗ್ತಾಯಿತ್ತು. 9 ತಿಂಗಳಾದ ಮೇಲೆ ನಾನು ಹೊರಲೋಕಕ್ಕೆ ಬಂದಾಗ ಗೊತ್ತಾಯಿತು,
ಮತ್ತೆ ಆ 100 ಕಲ್ಲುಗಳ ನಗರಕ್ಕೆ ಬಂದಿದ್ದೇನೆ. ಅಯ್ಯೋ, ಮತ್ತೆ ಹೆಣ್ಣನ್ನು ಮದುವೆಯಾಗಬೇಕು, ಮತ್ತೆ ಮಕ್ಕಳನ್ನು ಪಡೆಯಬೇಕು, ಮತ್ತೆ ಜರಾದೇವಿಯನ್ನು ಎದುರಿಸಬೇಕು, ಮತ್ತೆ ಮೃತ್ಯುದೇವತೆ ನನ್ನನ್ನು ಹಿಂಬಾಲಿಸುತ್ತಾಳೆ ಎಂದೆಲ್ಲ ನೆನಪಾಗಿ ಮೂರ್ಛೆ ಬಂದಂತಾಗ್ತಾಯಿತ್ತು. ಆದರೂ ಸಾವರಿಸಿಕೊಂಡು ಹೇಗೋ ಬೆಳೆದೆ. ಆಗ ಯಾರೋ ಒಬ್ಬರು ಹೇಳಿದರು, ನೀನು ಒಬ್ಬ ವ್ಯಕ್ತಿಯನ್ನು ಆಶ್ರಯಿಸಿದರೆ ಮಾತ್ರ ಇಲ್ಲಿಂದ ಹೊರಬಿದ್ದು ಈ ಎಲ್ಲ ಆವರಣಗಳನ್ನು ಕಳಚಿಕೊಂಡು ನಿನ್ನದೇ ಆದ ಸುಖವನ್ನು ಅನುಭವಿಸ್ತೀಯ ಅಂತ. ಅನುಭವಿಸ್ತಾ ಇರ್ಬೋದು ಹೇಳ್ತಾರವರು. ಈಗ ಆ ವ್ಯಕ್ತಿಯನ್ನು ತಾಗಿದ್ದೇನೆ. ನನ್ನ ಈ ಭವ ಎಂದರೆ ಹುಟ್ಟು, ಸಂಸಾರ ಎಂದರೆ ಇಂತಹ ಅನೇಕ ಹುಟ್ಟುಗಳನ್ನು ಎದುರಿಸಬೇಕೆ ನನಗೆ ಬೇಡ ಎಂದು. ಏಕೆಂದರೆ ಇದೊಂದು ರೋಗ, ಇಲ್ಲಿ ಪೀಡೆ ಇದೆ ಹೊರತು ಕೇವಲ ಸುಖದ ಪ್ರತೀಕ್ಷೆ ಇದೆ. ಆದ್ದರಿಂದ ನನಗೆ ಭೇಟಿಯಾದ ವ್ಯಕ್ತಿಗೆ ಈ ಭವರೋಗವನ್ನು ಪರಿಹರಿಸುವವನು ನೀನೇ ಎಂದು ಅವನ ಹಿಂಬಾಲು ಬಿದ್ದಿದ್ದೇನೆ. ನೀವು ಕೇಳಬಹುದು, ಇಲ್ಲಿಯವರೆಗೂ ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅಲ್ಲಿ ಬಂದೆ, ಇಲ್ಲಿ ಬಂದೆ ಎಂದೆಲ್ಲ ಅದೆಲ್ಲ ನಿನ್ನ ಸರ್ವನಾಮದಲ್ಲಿ ನಿನ್ನ ಕತೆ ಹೇಳಿದೆ ಅಲ್ಲ, ನನಗೆ ಅರ್ಥವಾಗಲಿಲ್ಲ. ಬಿಡಿಸಿ ಹೇಳುವೆಯಾ ಎಂದು ನೀವು ಕೇಳುತ್ತಿದ್ದೀರಲ್ಲ, ಹೇಳ್ತೇನೆ ಕೇಳಿ. ನನಗೆ ಈ ಸಿಕ್ಕ ವ್ಯಕ್ತಿಯ ಜೊತೆಯಲ್ಲಿಯೇ ನಾನು ಈ ನಗರಕ್ಕೆ ಬಂದಿದ್ದೆ. ಆದರೆ ಅವನ ಕೈಯನ್ನು ಬಿಟ್ಟಿದ್ದರಿಂದ ನಾನು ಇಷ್ಟೆಲ್ಲ ಪ್ರವಾಸ ಮಾಡಬೇಕಾಯಿತು. ಈಗ ಪುನಃ ಅವನ ಕೈಯನ್ನು ಹಿಡಿದಿದ್ದೇನೆ. ನನ್ನ ಕಥೆಯನ್ನು ಸ್ಪಷ್ಟವಾಗಿ ಹೇಳುತ್ತೇನೆ ಕೇಳಿ. ನಾನೊಬ್ಬ ಜೀವ. ದೇವರು ನನ್ನನ್ನು ಕೈ ಹಿಡಿದು ಕರೆದುಕೊಂಡು ಬಂದು ದೊಡ್ಡ ದಾರಿಯಲ್ಲಿ ಬಿಟ್ಟೆನೆಂದು ಹೇಳಿದನಲ್ಲ, ಆ ದಾರಿಯ ನಗರವೇ ಮಾನವ ಜನ್ಮ. ಅದಕ್ಕೆ ಚರ್ಮವೆಂಬ ಕೋಟೆಗೋಡೆ ಇದೆ, ಹೊಟ್ಟೆ ಎಂಬ ಕಂದಕ ಇತ್ತು, ಕಣ್ಣು, ಮೂಗು, ಬಾಯಿ, ಕಿವಿ ಮೊದಲಾದ 9 ವಿಧ ರೂಪವಾದ ಭೋಗಕ್ಕೆ ಕಾರಣವಾದ ಉದ್ಯಾನಗಳು ಇದ್ದವು. ಆ ನಗರದಲ್ಲಿ, ಅಂದರೆ ದೇಹದಲ್ಲಿ ಇರುವ ಚೇತನ ನಾನೊಬ್ಬನೇ. ನಾನೇ ಇದರ ರಾಜ ಎಂದು ತಿಳಿದೆ. 9 ಕ್ಷೇತ್ರಗಳ ಮುಖಾಂತರ ಸುಖ ದುಃಖಗಳನ್ನು ಅನುಭವಿಸಿದೆ. ಮುಖ್ಯ ನಾಡಿಗಳೇ ಅಲ್ಲಿಯ ಹೈವೇಗಳಾಗಿದ್ದವು, ಉಪನಾಡಿಗಳು ಅಲ್ಲಿಯ ಸಬ್ವೇಗಳಾಗಿದ್ದವು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಈ ಗೋಲಕಗಳೇ ನನ್ನ ಕ್ರೀಡಾ ಸ್ಥಳಗಳಾಗಿದ್ದವು. ನನ್ನ ಕೈ ಹಿಡಿದು ತಂದ ದೇವರು ನನಗೆ ಹೇಳಿದ್ದ, ನನ್ನ ಕೈ ಬಿಡಬೇಡ, ಬಿಟ್ಟರೆ ದಾರಿ ತಪ್ಪುತ್ತೀಯಾ ಅಂತ ಹೇಳಿದ್ದ. ಆದರೆ ಈ ಊರಿಗೆ ನಾನೇ ರಾಜ ಎಂಬ ಅಹಂಕಾರದಿಂದ ದೇವರ ಕೈ ಬಿಟ್ಟೇ ಬಿಟ್ಟೆ. ಅಂದರೆ ದೇವರನ್ನು ಮರೆತು ಹೋಗಿಬಿಟ್ಟೆ. ಹೀಗಾಗಿ ಇಲ್ಲಿಯೇ ಸುಖವಿದೆ ಎಂಬ ಭ್ರಮೆಯಿಂದ ಕುಳಿತೆ. ಆ ಊರಿಗೆ ಬಂದ ಹೆಣ್ಣು ಸಂಸ್ಕಾರವಿಲ್ಲದ ನನ್ನ ಬುದ್ಧಿಯೇ ಆಗಿತ್ತು. ಅವಳ ಹಿಂದೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಮನಸ್ಸು, ಈ 11 ಜನ ಬಾಡಿಗಾರ್ಡ್ಗಳು ಹಗಲಿನಲ್ಲಿ ಅವಳಿಗೆ ಸಹಾಯವಾಗಿದ್ದವು. ರಾತ್ರಿ ಮಲಗಿದಾಗ ಮಾತ್ರ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ಹೆಡೆಯ ಪಂಚಪ್ರಾಣಗಳು ಅವಳ ಯೋಗಕ್ಷೇಮ ನೋಡ್ಕೊಳ್ತಾ ಇತ್ತು. ಸಂಸ್ಕಾರ ಹೀಳಾದ ಅವಳು ನನ್ನಂತೆಯೇ ದೇವರನ್ನು ಮರೆತವಳಾಗಿದ್ದಳು. ಆ ಬುದ್ಧಿ, ಆ ಮನಸ್ಸು ಆದ ಅವಳನ್ನು
ಅಂದರೆ ನನ್ನ ಮನಸ್ಸು ಬುದ್ಧಿಗಳನ್ನು ತೃಪ್ತಿಪಡಿಸಲು ನಾನು ನನ್ನನ್ನು ಕರೆದುಕೊಂಡು ಬಂದ ದೇವರನ್ನು ಮರೆತಿದ್ದೆ. ಮುಖ್ಯ ಬಯಕೆಗಳೆಂಬ 100 ಗಂಡು ಮಕ್ಕಳು ಹುಟ್ಟಿದರು. ಸಣ್ಣ ಪುಟ್ಟ ಬಯಕೆಗಳೆಂಬ 1100 ಹೆಣ್ಣು ಮಕ್ಕಳು ಹುಟ್ಟಿದರು. ಇವುಗಳನ್ನು ತೃಪ್ತಿಪಡಿಸುತ್ತಿರುವಾಗಲೇ 350 ಹಗಲು 350 ರಾತ್ರಿ ಎಂಬ ಸೈನಿಕರು ನನ್ನನ್ನು ಒಂದೊಂದು ವರ್ಷ ಆಯುಷ್ಯವೆಂಬ ಕೋಟೆ ಗೋಡೆಯ ಕಲ್ಲುಗಳನ್ನು ತೆಗೆದುಹಾಕುತ್ತಿರುವ ಕಡೆಗೆ ಲಕ್ಷ್ಯ ಹೋಗಲೇ ಇಲ್ಲ. ಜರ ಎಂಬ ವೃದ್ಧಾಪ್ಯವು ಬಂದಿತು. ಮೃತ್ಯು ದೇವತೆಯು ಬಂದು ನನ್ನನ್ನು ಒಯ್ದು ನನ್ನ ಪುಣ್ಯ ಪಾಪದ ಫಲರೂಪವಾಗಿರುವಂತಹ ಸ್ವರ್ಗ ನರಕಗಳೆಂಬ ಸ್ಥಳಗಳಲ್ಲಿ ಓಡಾಡಿಸಿ, ನರಕದಲ್ಲಿದ್ದಾಗ ಒಂದೊಂದು ದಿನಗಳನ್ನು ಯಾತನೆಯನ್ನು ಕಳೆದು, ಸ್ವರ್ಗದಲ್ಲಿರುವಾಗ ಈ ಸುಖ ಇನ್ನೂ ಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಯಮದೂತರು ಬಂದು ನಿನ್ನ ಪುಣ್ಯ ಮುಗಿಯಿತು ಎಂದು ಹೊರದಬ್ಬಿದರು. ನಾನು ಬಂದು ಆಕಾಶದಲ್ಲಿ ಅನಾಥನಾಗಿ ತಿರುಗುತ್ತಿರುವಾಗ ಮೋಡದಲ್ಲಿ ಆಶ್ರಯವನ್ನು ಪಡೆದೆ. ಆ ಮೋಡದ ನೀರಿನ ಜೊತೆಯಲ್ಲಿ ಹೊಲದಲ್ಲಿ ಬಿದ್ದೆ. ನೆಲದಲ್ಲಿದ್ದ ಬೀಜದಲ್ಲಿ ಸೇರಿಕೊಂಡೆ. ನಾನಾ ಯಾತನೆಗಳನ್ನು ಅನುಭವಿಸಿದೆ. ಒಬ್ಬ ಪುರುಷನಲ್ಲಿ ಪ್ರವೇಶಿಸಿದೆ. ಆ ಪುರುಷನ ವೀರ್ಯದ ಮುಖಾಂತರ ತಾಯಿಯ ಗರ್ಭಾಶ್ರಯದಲ್ಲಿ ಬೆಳೆಯುತ್ತಾ 9 ತಿಂಗಳು ನಾನಾ ಯಾತನೆಗಳನ್ನು ಅನುಭವಿಸಿದೆ. 7ನೇ ತಿಂಗಳು ಹಿಂದಿನ ಜನ್ಮದ ಕರ್ಮಗಳು ನೆನಪಾಗಿ ಯಾತನೆ ಪಟ್ಟ ಪಶ್ಚಾತ್ತಾಪಪಟ್ಟೆ. ಯಾತನೆ ಪಟ್ಟೆ, ಪಶ್ಚಾತ್ತಾಪವು ಪಟ್ಟೆ. ಆದರೆ ಹುಟ್ಟಲೇಬೇಕಲ್ಲ. 9 ತಿಂಗಳ ನಂತರ ಹೊರ ಜಗತ್ತಿಗೆ ಬಂದೆ. ಶೈಶವ ಬಾಲ್ಯಗಳಲ್ಲಿ ಹಾಗೂ ತಾರುಣ್ಯದ ಆರಂಭದಲ್ಲಿ ಪಟ್ಟ ಕಷ್ಟಗಳಿಗೆ ಮಿತಿಯೇ ಇಲ್ಲ. ಈ ವ್ಯಾಸರಾಯರಂತಹ ಗುರುಗಳು ಸಿಕ್ಕಿದ್ದರೆ, ಅವರೇ ನನಗೆ ಹೇಳಿಕೊಟ್ಟಿದ್ದರೆ, ಭವ ಎಂದರೆ ಪುನಃ ಪುನಃ ಹುಟ್ಟು, ಸಂಸಾರ ಎಂದರೆ ಇಂತಹ ಅನೇಕ ಜನ್ಮಗಳಲ್ಲಿ ಸಂಚಾರ ಮಾಡುವುದು, ಇದು ಎಂದೂ ಗುಣವಾಗದ ರೋಗ. ಈ ರೋಗ ಗುಣ ಮಾಡುವ ಒಬ್ಬನೇ ವೈದ್ಯ, ಅವನೇ ಸರಸಿಜಾಕ್ಷ. ಆದ್ದರಿಂದಲೇ ಪುರಂದರದಾಸರು ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಎಂದು ಪ್ರಾರಂಭಿಸಿ ಭವರೋಗ ನೀನೆ ಎಂದು ಅವನನ್ನು ಕರೆದು, ಆ ಸರಸಿಜಾಕ್ಷನನ್ನು ನೆನೆಸಿದರೆ ಭವರೋಗದಿಂದ ಪಾರಾಗುತ್ತೀರಿ. ಇನ್ನು ಆ ಭವರೋಗದಿಂದ ಪಾರು ಮಾಡುವಂತಹ ವೈದ್ಯನು ಕೊಡುವ ಭೇಷಜ ಅಂದರೆ ಔಷಧಿ ಯಾವುದೆಂಬುದನ್ನು ನಾಳಿನ ದಿವಸ ನೋಡೋಣ. ನೋಡಿ ಎಷ್ಟು ಸುಂದರವಾಗಿ, ಎಷ್ಟು ಚೆನ್ನಾಗಿ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಭವರೋಗ ಹರ ನೀನೆ, ಭೇಷಜನು ನೀನೆ. ಈ ಭವರೋಗವನ್ನು ಗುಣ ಮಾಡುವವನು ನೀನೆ, ಆ ಗುಣ ಮಾಡುವ ಔಷಧನೂ ನೀನೇ ಆಗಿದ್ದೆಪ್ಪ. ಆದ್ದರಿಂದ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಹಗಲು ರಾತ್ರಿ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಈ ಸಂಸಾರದಿಂದ ನನ್ನ ಪಾರು ಮಾಡು ಅಂತ ಹೇಳಿ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಆದ್ದರಿಂದ ಹೇಳ್ತಾ ಇದ್ದಾರೆ, ಈ ಭವರೋಗ ಪರಿಹರಿಸುವವನು ಪರಮಾತ್ಮನ ಹೊರತು ಬೇರೆ ಯಾರೂ ಅಲ್ಲ. ಅದನ್ನು ತಿಳಿದುಕೊಂಡು ಎಲ್ಲರನ್ನು ಬಿಟ್ಟು ಆ ಪರಮಾತ್ಮನ ಹಿಂದೆಯೇ ಬೀಳಬೇಕು. ಆಗಲೇ ಆ ಪರಮಾತ್ಮ
ಶರಣು ಅವರಿಗೆ ಅನುಗ್ರಹ ಮಾಡಿ ಉದ್ಧಾರ ಮಾಡ್ತಾನೆ. ಇನ್ನು ಮುಂದಿನದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.